ವರ್ಷದ ಕೊನೆ ತಿಂಗಳು ಕಾರ್ತಿಕ ಅಮಾವಾಸ್ಯೆಯಿಂದ ಪುಷ್ಯ ಶುಕ್ಲ ಪಾಡ್ಯದವರೆಗೆ ಪ್ರತಿಯೊಬ್ಬರಿಗೂ ಬರುವ ದಿನಗಳು ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಡಿಸೆಂಬರ್ ತಿಂಗಳ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೇಷ ರಾಶಿ. ಈ ತಿಂಗಳ ಮೊದಲಲ್ಲಿ 2ನೇ ಮನೆಯ ಅಧಿಪತಿ ಶುಕ್ರ ಭಾಗ್ಯ ಸ್ಥಾನದಲ್ಲಿದ್ದು ನಂತರ ಲಾಭಸ್ಥಾನಕ್ಕೆ ಪ್ರವೇಶವಾಗುತ್ತಾನೆ. ಶುಕ್ರ ಭಾಗ್ಯಸ್ಥಾನದಲ್ಲಿ ಹಾಗೂ ಲಾಭಸ್ಥಾನದಲ್ಲೂ ನಿಮಗೆ ಶುಭಕರ. ಈ ಮಾಸದ ಮಧ್ಯದಿಂದ ಶುಕ್ರ 10-11ನೇ ಮನೆಯ ಅಧಿಪತಿ ಶನಿಯ ಜೊತೆ ಲಾಭಸ್ಥಾನದಲ್ಲಿ ಇರುತ್ತಾರೆ. ಶುಕ್ರ ಶನಿ ಇಬ್ಬರು ಯುತಿಯೋಗದಲ್ಲಿ ಲಾಭಸ್ಥಾನದಲ್ಲಿ ಇರುವುದು ಬಹಳ ಶುಭ ಫಲಗಳನ್ನು ಕೊಡುತ್ತದೆ. ಹೊಸ ಉದ್ಯೋಗ ಸಿಗುವ ಸಮಯ. ಯಾವುದೇ ಕೆಲಸದಲ್ಲಿ ಯಶಸ್ಸು, ಜಯ ಲಭಿಸುತ್ತದೆ. 6ನೇ ಮನೆಯಲ್ಲಿ ಕೇತು ಇರುವುದು ಕೂಡ ಹಣದ ಹರಿವನ್ನು ಉತ್ತಮಪಡಿಸುತ್ತದೆ. ಕೇತು 3, 6, 11ನೇ ಮನೆಯಲ್ಲಿ ಲಾಭಕರ. ಶತ್ರುಗಳನ್ನು ದೂರ ಮಾಡುತ್ತಾನೆ. 16ರ ನಂತರ ಸೂರ್ಯ 8ನೇ ಮನೆಯಿಂದ 9ನೇ ಮನೆಗೆ ಪ್ರವೇಶವಾಗುತ್ತಾನೆ. ಈ ಮಾಸ ನಿಮಗೆ ಅಧಿಕ ಶುಭ ಫಲಗಳನ್ನು ನೀಡುವ ಮಾಸವಾಗಿದೆ. 2ನೇ ಮನೆಯಲ್ಲಿ ಗುರು, 6ರಲ್ಲಿ ಕೇತು, ಲಾಭದಲ್ಲಿ ಶುಕ್ರ, ಶನಿ, ಭಾಗ್ಯದಲ್ಲಿ ಸೂರ್ಯ. ಈ ಎಲ್ಲ ಗ್ರಹಗಳು ನಿಮಗೆ ಯಶಸ್ಸನ್ನು, ಲಾಭವನ್ನು, ಒಳ್ಳೆಯ ಬದಲಾವಣೆಯನ್ನು ತರುತ್ತದೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ವೃಷಭ ರಾಶಿ. ಈ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಇದ್ದು ಶುಭ ಫಲಗಳನ್ನು ನೀಡುತ್ತಾನೆ. ಈ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ 8ನೇ ಮನೆಗೆ ಪ್ರವೇಶವಾಗುತ್ತಾನೆ. ಶುಕ್ರ 10ನೇ ಮನೆಗೆ ಪ್ರವೇಶವಾಗಿ ಶನಿಯೊಡನೆ ಯುತಿಯೋಗದಲ್ಲಿ ಇರುತ್ತಾನೆ. 3ರಲ್ಲಿ ಕುಜ, 11ರಲ್ಲಿ ರಾಹು, 7ನೇ ಮನೆಯಲ್ಲಿ ಬುಧ ಒಳ್ಳೆಯ ಆಯಕಟ್ಟಿನ ಜಾಗಗಳಲ್ಲಿ ಇದ್ದು ನಿಮಗೆ ರಕ್ಷಣೆ, ಬಲ, ಹಣ ಎಲ್ಲವನ್ನೂ ಕೊಡುತ್ತಾರೆ. ಲಾಭಸ್ಥಾನದ ರಾಹು ನಿಮಗೆ ಬಹಳ ದೊಡ್ಡ ಶಕ್ತಿ. ಮುನ್ನುಗ್ಗುವ ಛಲ ಸಾಹಸಗಳು, ಅನಿರೀಕ್ಷಿತ ಧನಲಾಭ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ನಿವಾರಣೆ ಹೀಗೆ ಬಹಳಷ್ಟು ಒಳಿತನ್ನು ರಾಹುವಿನಿಂದ ನಿರೀಕ್ಷಿಸಬಹುದು. ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇದೆ. ಗಂಡು ಮಕ್ಕಳಿರುವವರಿಗೆ ಮಕ್ಕಳ ಕುರಿತು ಕೊಂಚ ಚಿಂತೆ ಇರುತ್ತದೆ. ಉದ್ಯೋಗದಲ್ಲಿ ಒತ್ತಡಗಳು ಇರುತ್ತದೆ. ಆದರೆ ನೀವು ಶ್ರಮಜೀವಿ, ಈ ಒತ್ತಡಗಳನ್ನು ನಿವಾರಿಸಿಕೊಳ್ಳಬಲ್ಲಿರಿ. ದೇವಿ ಆರಾಧನೆ ಮಾಡಿ. ಮಿಥುನ ರಾಶಿ. ಈ ಮಾಸದ ಮಧ್ಯದಿಂದ 9ನೇ ಮನೆಯಲ್ಲಿ ಶುಕ್ರ ಶನಿಯ ಜೊತೆ ಇರುತ್ತಾನೆ. ಶುಕ್ರ ಭಾಗ್ಯಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ. ಈ ಮಾಸದ ಮಧ್ಯಭಾಗದವರೆಗೂ ಸೂರ್ಯ 6ನೇ ಮನೆಯಲ್ಲಿ ಇದ್ದು ಶುಭ ಫಲಗಳನ್ನು ಕೊಡುತ್ತಾನೆ. ಸೂರ್ಯ ಬುಧರ ಬುಧಾದಿತ್ಯ ಯೋಗ ನಿಮಗೆ ಒಳಿತನ್ನು ಮಾಡುತ್ತದೆ. ನಿಮ್ಮ ಮಾತಿನಿಂದ ಲಾಭವಾಗುತ್ತದೆ. ಕೇತು 3ನೇ ಮನೆಗೆ ಪ್ರವೇಶವಾದಾಗ ಹಣದ ಹರಿವು ಉತ್ತಮವಾಗುತ್ತದೆ. ಈಗ ನಿಮಗೆ ಗುರುಬಲ ಇಲ್ಲ, ಬೇರೆ ಗ್ರಹಗಳು ವ್ಯತಿರಿಕ್ತ ಸ್ಥಾನದಲ್ಲಿ ಇವೆ. ಯಾವುದೂ ಸಹಕಾರಿಯಾಗಿಲ್ಲ. ಒತ್ತಡಗಳು, ಅನಾರೋಗ್ಯ, ಹಣಕಾಸು ಚಿಂತೆ ಇರುತ್ತದೆ. ನೀವು ಬಯಸಿದಷ್ಟು ಧನಲಾಭ ಸಿಗುತ್ತಿಲ್ಲ. ನಿಮ್ಮ ಶ್ರಮ ಹೆಚ್ಚು ಹಾಗೂ ಫಲ ಕಡಿಮೆಯಾಗಿದೆ. ತಾಯಿಗೆ ಒತ್ತಡಗಳು ಇರುತ್ತದೆ. ಮಾನಸಿಕವಾಗಿ ಬಹಳ ಅಶಾಂತಿ ಅನುಭವಿಸುತ್ತಿದ್ದೀರಿ. ಹೀಗೆ ಕೆಲವು ದಿನಗಳು ಇರುತ್ತವೆ. ಯಾವುದೇ ನಿರ್ಧಾರ ಆತುರವಾಗಿ ತೆಗೆದುಕೊಳ್ಳಬೇಡಿ. ಹಣ ಖರ್ಚು ಮಾಡುವಾಗ ಹಿಡಿತ ಇರಲಿ. ಮಹಾವಿಷ್ಣುವಿನ ಆರಾಧನೆ ಮಾಡಿ. ಕಟಕ ರಾಶಿ. 5ನೇ ಮನೆಯಲ್ಲಿ ಬುಧ ಇರುವುದು ಶುಭ ತರುತ್ತದೆ. ಈ ಮಾಸ ಮಧ್ಯದಿಂದ ಸೂರ್ಯ 6ನೇ ಧನಸ್ಸು ರಾಶಿಗೆ ಪ್ರವೇಶವಾದಾಗ ನಿಮಗೆ ಹೆಚ್ಚಿನ ಶುಭ ಫಲಗಳು ಕಾಣಸಿಗುತ್ತದೆ. ಈ ಮಾಸದ ಮಧ್ಯದಿಂದ ಶುಕ್ರ ಹಾಗೂ ಶನಿ 8ನೇ ಮನೆಯಲ್ಲಿ ಯುತಿಯೋಗದಲ್ಲಿ ಇರುತ್ತಾರೆ. ಅಷ್ಟಮ ಶನಿಯ ಪ್ರಭಾವ ಶುಕ್ರನಿಂದ ಬಹಳ ಮಟ್ಟಿಗೆ ತಹಬದಿಗೆ ಬರುತ್ತದೆ. ಇನ್ನು ನಿಮಗೆ ಅಷ್ಟಮ ಶನಿಯ ಪ್ರಭಾವ ದಿನೇ ದಿನೇ ಕಡಿಮೆಯಾಗುತ್ತದೆ.
ನಿಮ್ಮ ರಾಶಿಯಿಂದ ಕುಜ 2ನೇ ಮನೆಗೆ ಪ್ರವೇಶವಾದಾಗ ದೈಹಿಕ ಕಿರಿಕಿರಿ ಅನಾರೋಗ್ಯ ನಿಯಂತ್ರಣಕ್ಕೆ ಬರುತ್ತದೆ. 11ನೇ ಮನೆಯಲ್ಲಿ ಗುರು ಇದ್ದರೂ ವಕ್ರಿಯಾಗಿ ಇರುವುದರಿಂದ ಲಾಭ ಕಡಿಮೆ. ಬರಬೇಕಾದ ಬಾಕಿಗಳು ನಿಧಾನವಾಗುತ್ತದೆ. ನೀವು ಈಶ್ವರನನ್ನು ಧ್ಯಾನ ಮಾಡಿ. ಲಾಭಸ್ಥಾನದ ಗುರುವಿನ ಫಲ ಕಡಿಮೆ ಇರುವುದರಿಂದ ಈಶ್ವರ ಧ್ಯಾನ ಪೂಜೆ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಬಿಳಿ ಹಳದಿ ಹೂಗಳಿಂದ ಈಶ್ವರನನ್ನು ಅರ್ಚಿಸಿ. ಸಿಂಹ ರಾಶಿ, ನಿಮಗೆ ಈಗ ಪರೀಕ್ಷಾ ಕಾಲ. 4ನೇ ಮನೆಯಲ್ಲಿ ಇರುವ ಬುಧನಿಂದ ಮಾತ್ರ ಸದ್ಯಕ್ಕೆ ನಿಮಗೆ ರಕ್ಷಣೆ. 7ನೇ ಮನೆಯಲ್ಲಿ ಶನಿ ನಿಮ್ಮ ರಾಶಿಯನ್ನೇ ನೋಡುತ್ತಾನೆ. ಈ ಮಾಸದ ಮಧ್ಯದಿಂದ ಶುಕ್ರನು 7ನೇ ಮನೆ ಪ್ರವೇಶಿಸಿ ನಿಮ್ಮ ರಾಶಿಯನ್ನು ಶನಿಯ ಜೊತೆ ವೀಕ್ಷಿಸುತ್ತಾನೆ. ಶುಕ್ರ ಶನಿ ಇಬ್ಬರೂ ನಿಮ್ಮ ರಾಶಿಗೆ ಶತ್ರುಗಳಾದ್ದರಿಂದ ನಿಮಗೆ ಕಿರಿಕಿರಿ ತಪ್ಪಿದ್ದಲ್ಲ. 2ನೇ ಮನೆಯಲ್ಲಿ ಕೇತು ಕೌಟುಂಬಿಕ ಅಶಾಂತಿ ಕೊಡುತ್ತಾನೆ. 8ರಲ್ಲಿ ರಾಹು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಾನೆ. ಆಹಾರ ಕ್ರಮದಲ್ಲಿ ಎಚ್ಚರಿಕೆ ಇರಲಿ. 12ನೇ ಮನೆಯಲ್ಲಿ ನೀಚ ಕುಜ ನಿಮ್ಮ ಆಸ್ತಿಪಾಸ್ತಿಗಳ ಮೇಲೆ ತಕರಾರುಗಳನ್ನು ತರುತ್ತಾನೆ. ಎಚ್ಚರಿಕೆಯಿಂದ ಇರಿ. ನಿಮಗೆ ಈಗ ಗುರುಬಲ ಇಲ್ಲ. ಗುರು ದಶಮ ಸ್ಥಾನದಲ್ಲಿ ಇದ್ದು ವೃತ್ತಿ ಕ್ಷೇತ್ರದಲ್ಲಿ ಒತ್ತಡಗಳನ್ನು ಕೊಡುತ್ತಾನೆ. ತಂತಿಯ ಮೇಲೆ ಹೆಜ್ಜೆ ಇಟ್ಟಂತೆ ಈಗ ನಿಮಗೆ ಎಚ್ಚರಿಕೆಯ ನಡೆ ಇರಬೇಕು. ಏನೇ ನಿರ್ಧಾರ ತೆಗೆದುಕೊಂಡರೂ ಆಪ್ತರೊಡನೆ ಸಮಾಲೋಚನೆ ಮಾಡಿ ತೆಗೆದುಕೊಳ್ಳಿ. ಮನೆಯಲ್ಲಿ ಇರುವವರಿಂದಲೇ ನಿಮಗೆ ವಿರೋಧ ಇದೆ. ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರು ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಾರೆ. ಈ ಎಲ್ಲ ಸಂಗತಿಗಳನ್ನು ಮನದಲ್ಲಿ ಇಟ್ಟುಕೊಂಡು ಮುಂದುವರಿಯಿರಿ. ಕನ್ಯಾ ರಾಶಿ, 9ನೇ ಮನೆಯಲ್ಲಿ ಗುರು, 3ರಲ್ಲಿ ಬುಧ, ಲಾಭದಲ್ಲಿ ಕುಜ, 6ನೇ ಮನೆಯಲ್ಲಿ ಶನಿ. ಈ ಎಲ್ಲರೂ ನಿಮಗೆ ಶುಭ ಫಲ ಕೊಡುತ್ತಾರೆ. 6ನೇ ಮನೆಯ ಶನಿ ನಿಮಗೆ ಅಧಿಕ ಧನಲಾಭ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಕೀರ್ತಿ ಪ್ರತಿಷ್ಠೆಗಳನ್ನು ಹೆಚ್ಚಿಸುತ್ತಾನೆ. ಈ ಮಾಸದ ಕೊನೆವರೆಗೂ ಶುಕ್ರ 5ನೇ ಮನೆಯಲ್ಲಿ ಇರುತ್ತಾನೆ. ಹೆಣ್ಣು ಮಕ್ಕಳಿಗೆ ಶುಭವಾಗುತ್ತದೆ. ಅಲಂಕಾರಿಕ ಸಾಮಗ್ರಿಗಳ, ವಸ್ತ್ರಗಳ ಮಾರಾಟಗಾರರಿಗೆ ಒಳ್ಳೆಯದು. ಗುರು ವಕ್ರಿಯಾಗಿರುವುದರಿಂದ ಹೆಚ್ಚು ನಿರೀಕ್ಷೆ ಮಾಡುವ ಹಾಗಿಲ್ಲ. ಗುರುವಿನ ವಕ್ರತೆ ಹೋಗುವವರೆಗೂ ಕಾಯಬೇಕು. ಕೇತು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಆರೋಗ್ಯಕ್ಕೆ ಹಾನಿಯಿದೆ. 7ನೇ ಮನೆಯಲ್ಲಿ ರಾಹು ಕೂಡ ಸಂಗಾತಿಯ ಆರೋಗ್ಯಕ್ಕೆ ಧಕ್ಕೆ ತರುತ್ತಾನೆ. ನಿಮ್ಮ ದಶಾಭುಕ್ತಿ ನೋಡಿಕೊಳ್ಳಿ. ಕನ್ಯಾ ರಾಶಿಯ ಕೆಲವರಿಗೆ ಶಸ್ತ್ರಚಿಕಿತ್ಸೆ ಆಗುವ ಸಂಭವವೂ ಇದೆ. ಹಣದ ಅಭಾವ ಇಲ್ಲದಿದ್ದರೂ ಬೇರೆ ಬೇರೆ ಕಿರಿಕಿರಿಗಳಿಂದ ನಿಮ್ಮ ಮನಸ್ಸಿಗೆ ಹಿತ ಇರುವುದಿಲ್ಲ. ಧನ್ವಂತರಿ ದೇವರನ್ನು ಆರಾಧಿಸಿ. ಧನ್ವಂತರಿ ನಾರಾಯಣ ನಮೋಸ್ತುತೆ ಎಂದು ಸಾಧ್ಯವಾದಷ್ಟು ಜಪಿಸಿ. ತುಲಾ ರಾಶಿ, 4ನೇ ಮನೆಯಲ್ಲಿ ಶುಕ್ರ ಈ ಮಾಸದ ಕೊನೆವರೆಗೂ ಇರುತ್ತಾನೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ವಾಹನದಿಂದ ಲಾಭ ಇದೆ. ಗೃಹಾಲಂಕಾರಕ್ಕೆ ಖರ್ಚು ಮಾಡುತ್ತೀರಿ. ದೊಡ್ಡ ವಾಹನ ಕೊಳ್ಳುವ ಯೋಗ ಇದೆ. ವಾಹನಕ್ಕೆ ಸಂಬಂಧಪಟ್ಟ ವ್ಯಾಪಾರಸ್ಥರಿಗೆ ಒಳ್ಳೆಯ ವಹಿವಾಟು ನಡೆಯುತ್ತದೆ. 2ನೇ ಮನೆಯಲ್ಲಿ ಬುಧ ಇದ್ದು ಹಣಕಾಸಿನ ಸ್ಥಿತಿ ಸುಧಾರಿಸಲಿದೆ. ಸೂರ್ಯ 3ನೇ ಮನೆಯಲ್ಲಿ ಇರುವುದು ಸಹ ನಿಮಗೆ ಶಕ್ತಿಯನ್ನು, ಛಲವನ್ನು ಕೊಟ್ಟು ಕಾಪಾಡುತ್ತದೆ. ಈ ತಿಂಗಳಲ್ಲಿ ಏನಾದರೂ ಒಳ್ಳೆಯ ಸುದ್ದಿ ಕೇಳುತ್ತೀರಿ. ಈಗ ಗುರು 8ನೇ ಮನೆಯಲ್ಲಿ ಇರುವುದು ಮಾನಸಿಕ ಒತ್ತಡ, ಹಣಕಾಸಿನ ತಾಪತ್ರಯ ಮೊದಲಾದ ಸಂಕಟಗಳು ಎದುರಾಗುತ್ತಿವೆ. ನೀವು ಎಷ್ಟೇ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಹೊಸ ಹೊಸ ಸಮಸ್ಯೆಗಳು ಉದ್ಭವವಾಗುತ್ತಲೇ ಇದೆ. ಈಗ ನಿಮ್ಮ 6ನೇ ಮನೆಯಲ್ಲಿ ಇರುವ ರಾಹು ಬಹುದೊಡ್ಡ ಶಕ್ತಿ. ರಾಹು 6ನೇ ಮನೆಯಲ್ಲಿ ಇರುವುದರಿಂದ ಗುರುಬಲ, ಶನಿಬಲ ಇಲ್ಲದೆ ಇದ್ದರೂ ಕೊಂಚ ಮಟ್ಟಿಗೆ ಜೀವನ ಸಮತೋಲನದಲ್ಲಿ ಸಾಗುತ್ತಿದೆ. ವೃಶ್ಚಿಕ ರಾಶಿ, ಈ ಮಾಸ ಪೂರ್ತಿ ಗುರುಬಲ ಇದೆ. 2ನೇ ಮನೆಯಲ್ಲಿ ಸೂರ್ಯ, 3ನೇ ಮನೆಯಲ್ಲಿ ಶುಕ್ರ, 11ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ ಗುರು ಇದ್ದು ಸಮಯ ಬಹಳ ಚೆನ್ನಾಗಿದೆ.
ನೀವು ಅಂದುಕೊಂಡಿದ್ದ ಕೆಲಸಗಳು ನಿರಾಯಾಸವಾಗಿ ನೆರವೇರುತ್ತದೆ. ಹೊಸ ಉದ್ಯೋಗ ಸಿಗುವುದು, ಉದ್ಯೋಗದಲ್ಲಿ ಬಡ್ತಿ, ಮದುವೆಯಾಗುವುದು, ಮನೆ ಕಟ್ಟುವುದು, ಲೋನ್ ಸ್ಯಾಂಕ್ಷನ್ ಆಗುವುದು ಮೊದಲಾದ ಗುಣಾತ್ಮಕ ಕೆಲಸಗಳು ನೆರವೇರುತ್ತದೆ. ವಿದೇಶ ಪ್ರವಾಸ ಯೋಗ ಇದೆ. ನಿಮ್ಮ ಪ್ರಾಜೆಕ್ಟ್ಗಳೆಲ್ಲ ನೀವು ಅಂದುಕೊಂಡ ರೀತಿಯಲ್ಲೇ ನೆರವೇರಿ ನಿಮ್ಮ ಮನಸ್ಸಿಗೆ ನಿರಾಳವಾಗುತ್ತದೆ. ಸಹೋದರಿಯರಿಂದ ಲಾಭ ಇದೆ. ಸಹೋದರಿಯರ ನೆರವು ದೊರೆಯುತ್ತದೆ. 5ನೇ ಮನೆಯಲ್ಲಿ ರಾಹು ಇರುವುದು ಸಂತಾನಕ್ಕೆ ಕೊಂಚ ದೋಷಕಾರಕ. ಮಕ್ಕಳಿಂದ ವಿರೋಧ ಅನುಭವಿಸಬೇಕಾಗಬಹುದು, ಅಥವಾ ಮಕ್ಕಳು ಅವರ ವೃತ್ತಿಯಿಂದ ಬೇರೆ ಊರಿನಲ್ಲಿ ನೆಲೆಸಿ ನಿಮ್ಮ ಮನಸ್ಸಿಗೆ ನೋವಾಗಬಹುದು. ಇನ್ನು ಕೆಲವೇ ದಿನಗಳಲ್ಲಿ ಪಂಚಮ ಶನಿಯ ಪ್ರಭಾವಕ್ಕೆ ಒಳಗಾಗುತ್ತೀರಿ. ಪ್ರತಿಯೊಂದು ತೀರ್ಮಾನ ಯೋಚಿಸಿ ಮಾಡಿ. ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಧನಸ್ಸು ರಾಶಿ. 6ನೇ ಮನೆಯಲ್ಲಿ ಗುರು ಇದ್ದು ನಿಮ್ಮ ಸ್ಥಾನಮಾನ ಸ್ಥಿತಿಗತಿಗಳು ಚಂಚಲಗೊಳ್ಳುವ ಸಾಧ್ಯತೆ ಇದೆ. ತೀರಾ ಆಪ್ತರ ವಿಯೋಗ ನಿಮ್ಮನ್ನು ಹೈರಾಣಾಗಿಸುತ್ತದೆ. ನಿಮ್ಮ ಯೋಜನೆಗಳು ನೀವು ಅಂದುಕೊಂಡ ರೀತಿಯಲ್ಲಿ ನಡೆಯದೆ ಟೆನ್ಷನ್ ಕೊಡುವ ಸಾಧ್ಯತೆ ಇದೆ. 3ರಲ್ಲಿ ಶನಿ ಇದ್ದರೂ ಈಗ ಬಲ ಕಡಿಮೆಯಾಗಿದೆ. ವೃತ್ತಿ ಸ್ಥಾನದಲ್ಲಿ ಕೇತು ಇರುವುದರಿಂದ ಯಾವುದೇ ಬದಲಾವಣೆಗಳು ಈಗ ಸಾಧ್ಯವಿಲ್ಲ. ವರ್ಗಾವಣೆ, ಬಡ್ತಿ ಮುಂತಾದವು ಮುಂದಕ್ಕೆ ಹೋಗುತ್ತದೆ. ನಿಮ್ಮ ರಾಶಿಗೆ ಈ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ಬರುತ್ತಾನೆ. ಇದು ಕೂಡ ಕೊಂಚ ಒತ್ತಡಗಳನ್ನು ಸೃಷ್ಟಿಸುತ್ತದೆ. ಯಾವುದೇ ನಿರ್ಧಾರ ಮಾಡುವಾಗ ಆತುರ ಬೇಡ. 4 ಬಾರಿ ಯೋಚಿಸಿ ಮುಂದುವರೆಯಿರಿ. ಈಶ್ವರನನ್ನು ಧ್ಯಾನ ಮಾಡಿ. ಗುರುರಾಯರ ಸ್ತೋತ್ರ ಹೇಳಿಕೊಳ್ಳಿ. ಮಕರ ರಾಶಿ. ಗುರು 5ನೇ ಮನೆಯಲ್ಲಿ ಇದ್ದರೂ ನಿಮಗೆ ಪ್ರಯೋಜನವಾಗುತ್ತಿಲ್ಲ. ಗುರು ವಕ್ರಿಯಾಗಿದ್ದಾನೆ. ಗುರು ವಕ್ರತೆ ತ್ಯಜಿಸಿದಾಗ ನಿಮಗೆ ಶುಭ ಫಲಗಳು ಪ್ರಾರಂಭವಾಗುತ್ತದೆ. ಇನ್ನು ಕೆಲವೇ ದಿನಗಳನ್ನು ಸಾಡೆ ಸತಿಯ ಪ್ರಭಾವ ಕೂಡ ಮುಕ್ತಾಯವಾಗುತ್ತದೆ. ಈ ತಿಂಗಳಲ್ಲೇ ನಿಮಗೆ ಏನಾದರೂ ಶುಭ ಸುದ್ದಿ ಬರಬಹುದು. ಅರ್ಹರಿಗೆ ವಿವಾಹ ನಿಷ್ಕರ್ಷೆ, ಹೊಸ ಉದ್ಯೋಗ, ಬಡ್ತಿ, ವಿದೇಶ ಪ್ರವಾಸ ಮೊದಲಾದ ಎಲ್ಲ ಶುಭ ಸಂಗತಿಗಳು ನಿಮಗೆ ಇವೆ. ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತೀರಿ. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಂಗತಿಗಳು ಈಗ ಕಾರ್ಯಪ್ರವೃತ್ತವಾಗುತ್ತದೆ. ಜಡವಾಗಿರುವ ನಿಮ್ಮ ಮನಸ್ಸು ಕೂಡ ಮೈಕೊಡವಿ ಚಟುವಟಿಕೆಗೊಳ್ಳುತ್ತದೆ. ರಾಹು 3ನೇ ಮನೆಯಲ್ಲಿ ಇರುವುದು ನಿಮಗೆ ಈಗ ಸದ್ಯಕ್ಕೆ ಇರುವ ಶಕ್ತಿ. ರಾಹು ಮುನ್ನುಗ್ಗುವ ಛಲ, ಕಾರ್ಯಸಾಧನೆ, ಧೈರ್ಯ, ಸಾಹಸಗಳನ್ನು ಕೊಡುತ್ತಾನೆ. ಅವಕಾಶಗಳು ಸಾಕಷ್ಟು ನಿಮ್ಮ ಮನೆ ಬಾಗಿಲು ಬಡಿಯುತ್ತದೆ. ಹಣಕಾಸಿನ ಸ್ಥಿತಿ ಸುಗಮವಾಗುತ್ತದೆ. 7 ವರ್ಷದಿಂದ ಬಹಳ ಕಷ್ಟಪಟ್ಟಿದ್ದೀರಿ. ಇನ್ನು ಕೆಲವೇ ದಿನಗಳಲ್ಲಿ ಸಾಡೆ ಸಾತಿ ಶನಿಯಿಂದ ಬಿಡುಗಡೆ ದೊರೆತು ನೀವು ನಿರಾಳವಾಗುತ್ತೀರಿ. ದುರ್ಗಾ ಪರಮೇಶ್ವರಿ, ಬಾಲಾಜಿ, ದತ್ತಾತ್ರೇಯ ಇವರ ಪ್ರಾರ್ಥನೆ ಮಾಡಿ. ಕುಂಭ ರಾಶಿ. ಬಹಳ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದೀರಿ. ಮಾನಹಾನಿ, ಧನಹಾನಿ, ಆರೋಪಣೆಗಳು, ದೂಷಣೆಗಳು ಇವೆಲ್ಲವೂ ಇವೆ. ಕೆಲವು ನೀವೇ ಮಾಡಿಕೊಂಡ ಅಚಾತುರ್ಯಗಳಿಗೆ ಈಗ ಫಲವನ್ನು ಅನುಭವಿಸುತ್ತಿದ್ದೀರಿ. ಅಧಿಕಾರ ಇದ್ದರೂ ಆಪಾದನೆ ತಪ್ಪಲಿಲ್ಲ. 2ನೇ ಮನೆಯಲ್ಲಿ ರಾಹು ಇರುವುದರಿಂದ ಕೌಟುಂಬಿಕವಾಗಿಯೂ ಅಶಾಂತಿ ಎದುರಿಸುತ್ತಿದ್ದೀರಿ. ನಿಮ್ಮ ರಾಶಿಯಲ್ಲೇ ಶನಿ ಇರುವುದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಾಗಿದೆ. ಸಾಡೆ ಸಾತಿಯ ಮಧ್ಯಭಾಗದಲ್ಲಿ ಇರುವುದರಿಂದ 4 ದಿಕ್ಕಿನಿಂದಲೂ ಸಂಕಷ್ಟಗಳು ಎದುರಾಗುತ್ತಿವೆ. ಯಾವ ಹೊಸ ಯೋಜನೆ ಕೈಗೆತ್ತಿಕೊಂಡರೂ ಯಶಸ್ಸು ಸಿಗದೆ ಕಂಗಾಲಾಗುತ್ತೀರಿ. ಗುರು 4ನೇ ಮನೆಯಲ್ಲಿ ಇರುವುದು ಕ್ಲಿಷ್ಟ ಪರಿಸ್ಥಿತಿಗಳನ್ನು ಅನುಭವಿಸುವಂತೆ ಮಾಡಿದೆ. ಐಷಾರಾಮಿಯಲ್ಲಿದ್ದರೂ ವನವಾಸ ಅನುಭವಿಸುತ್ತಿರುವಂತೆ ಪರಿಸ್ಥಿತಿ. ಈ ಸಂಕಷ್ಟಗಳು ತಿಳಿಯಾಗಲು ಬಹಳ ಸಮಯ ಬೇಕು. ಈಗ ನೀವು ಹತ್ತಿರದ ದತ್ತಪೀಠಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ನಿಮ್ಮ ಗುರುಗಳ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆಯಿರಿ. ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವುದು, ಹನುಮಾನ್ ಚಾಲೀಸಾ ಹೇಳುವುದು ಕೂಡ ನಿಮ್ಮ ಕಠಿಣ ಪರಿಸ್ಥಿತಿಯನ್ನು ತಿಳಿ ಮಾಡುವಲ್ಲಿ ಸಹಾಯ ಮಾಡುತ್ತದೆ.
ಮೀನ ರಾಶಿ. ಕುಂಭ ರಾಶಿಗಿಂತ ನಿಮ್ಮ ಪರಿಸ್ಥಿತಿ ವಿಭಿನ್ನವಾಗೇನೂ ಇಲ್ಲ. ಹಣಕಾಸು ದುಸ್ಥಿತಿ, ನಿರುದ್ಯೋಗ, ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಇವೆಲ್ಲವೂ ಇರುತ್ತದೆ. ಪ್ರೀತಿ ಪಾತ್ರರ ನಿರ್ಗಮನವೂ ಆಗಬಹುದು. ಮಾನಸಿಕ ಅಶಾಂತಿ ಇರುತ್ತದೆ. ನೀವು ಸಾಡೆಸಾತಿಯ ಮೊದಲ ಭಾಗದಲ್ಲಿ ಇದ್ದೀರಿ. ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇದು ನಿಮ್ಮ ವೈಯಕ್ತಿಕ ಬದುಕಿಗೆ ಬೆಳವಣಿಗೆಗೆ ತೊಡಕನ್ನು ಉಂಟುಮಾಡುತ್ತದೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಅಷ್ಟೋತ್ತರ ಜಪಿಸಿ, ದುರ್ಗಾದೇವಿಯ ಸ್ತೋತ್ರ ಹೇಳಿಕೊಳ್ಳಿ. ವೃತ್ತಿಯಲ್ಲೂ ಒತ್ತಡಗಳು ಇರುತ್ತದೆ. ಖರ್ಚು ವಿಪರೀತವಾಗಿ ಇರುತ್ತದೆ. ನೀವು ಎಷ್ಟು ಮಿತವ್ಯಯ ಮಾಡಬೇಕೆಂದು ಎಣಿಸಿದರೂ ನಿಮ್ಮ ಹಿಡಿತ ಜಾರಿ ದುಂದು ವೆಚ್ಚ ಆಗಿಬಿಡುತ್ತದೆ. ಇನ್ನು ಕೆಲವು ಕಾಲ ಹೀಗೆ ಕಷ್ಟನಷ್ಟಗಳು ಇರುತ್ತವೆ. ಒಮ್ಮೆ ನಿಮ್ಮ ಸಾಡೆಸಾತಿಯ ಪ್ರಭಾವ ಕಡಿಮೆಯಾದಾಗ ಮೋಡದಿಂದ ಹೊರಬಂದ ಚಂದ್ರನಂತೆ ಪ್ರಕಾಶಿಸುವಿರಿ. ಡೆಮೋಕ್ರಸಿ ನ್ಯೂಸ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.